ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಸಂವತ್ಸರದಿಂದ ಈ ಯುಗಾದಿಯಿಂದ ಬರುವ ಯುಗಾದಿ ತನಕ ದ್ವಾದಶ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಇವತ್ತು ಕೊನೆಯ ರಾಶಿಯಾದಂತಹ ಮೀನರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ಮ ಫಲದಾಯಕನಾದಂತಹ ಶನಿಯು ಈ ವರ್ಷ ತನುಸ್ಥಾನದಲ್ಲಿ ಕುಳಿತುಕೊಂಡು ಕರ್ಮಕ್ಕೆ ಅನುಸಾರವಾಗಿ ಶುಭ ಫಲಗಳನ್ನು ಕೊಡ್ತಾನೆ. ಪ್ರಾರಂಭದ 2 ತಿಂಗಳು ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಒಡ ಹುಟ್ಟಿದವರೊಂದಿಗೆ ವಿರೋಧ ಎನ್ನುವಂಥದ್ದನ್ನು ಕಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಭಾಗ್ಯ ಪ್ರಾಪ್ತಿಗೋಸ್ಕರ ನಿರಂತರವಾಗಿ ಸಂಘರ್ಷದಿಂದ ಅಭಿವೃದ್ಧಿ ಎನ್ನುವಂಥದ್ದನ್ನು ಹೊಂದಬೇಕಾಗ್ಬಿಡ್ತದೆ. ಪಾಲುದಾರಿಕೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅಥವಾ ಸರ್ಕಾರಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಒತ್ತಡ ಎನ್ನುವಂಥದ್ದು ಹೆಚ್ಚಾಗ್ತದೆ. ಯಾವುದೇ ರೀತಿಯಾದ ಕೆಲಸವನ್ನು ಮಾಡೋಕ್ಕೂ ಕೂಡ ಸ್ವಲ್ಪ ಸೋಮಾರಿತನ ಕೂಡ ಬರ್ತದೆ. ಮಾಡುವಂಥದ್ದೇ ಬೇಡ ಅಂತೇಳಿ ಅನ್ನಿಸ್ತದೆ. ದೂರದ ಊರುಗಳಿಗೆ ಹೋಗಬೇಕಾಗ್ಬರ್ತದೆ. ಓಡಾಟ ಎನ್ನುವಂಥದ್ದು ಕೂಡ ಹೆಚ್ಚಾಗ್ತದೆ. ಹೆಚ್ಚಾಗಿ ಸುಸ್ತಾಗ್ತದೆ. ಕಾಲು ನೋವಿನಿಂದ ಬಳಲಬೇಕಾಗಬಹುದು. ದಾಂಪತ್ಯ ಜೀವನ ಕೂಡ ಅಷ್ಟೊಂದು ತೃಪ್ತಿದಾಯಕವಾಗಿ ಇರೋದಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗ್ತೀರಿ. ಇದರಿಂದ ಅಂತರಂಗದ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿ ಉದ್ಯೋಗದಲ್ಲಿ ಕೂಡ ಉತ್ಸಾಹ ಎನ್ನುವಂಥದ್ದನ್ನು ಪಡ್ಕೊಳ್ತೀರಿ. ಮೇ ನಂತರದಲ್ಲಿ ಗುರು ಮತ್ತು ರಾಹುವಿನ ಬದಲಾವಣೆಯಿಂದಾಗಿ ಕೆಲವೊಂದು ಸಮಸ್ಯೆಗಳು ಹಂತವಾಗಿ ಬಗೆಹರಿತಾ ಹೋಗ್ತವೆ. ಮನೆ, ವಾಹನ, ಸೈಟ್ ಈ ಥರದ್ದನ್ನೆಲ್ಲ ಖರೀದಿ ಮಾಡುವಂತಹ ಆಲೋಚನೆಯಲ್ಲಿ ನೀವು ಇರ್ತೀರಾ. ಆದರೆ ಅದನ್ನೆಲ್ಲ ಖರೀದಿ ಮಾಡೋದಕ್ಕೆ ಆ ಒಂದು ಯೋಗ ಬಂದಿರೋದಿಲ್ಲ. ಆದರೆ ಈಗ ಆ ಒಂದು ಯೋಗ ಎನ್ನುವಂಥದ್ದು ಬಂದಿದೆ. ಸದವಕಾಶ ಇದೆ. ಕಳ್ಕೊಳ್ಬೇಡಿ. ಯಾಕಂತ ಕೇಳಿದ್ರೆ ಅದಕ್ಕೆ ನೀವು ಹಣವನ್ನು ತೊಡಗಿಸಲಿಲ್ಲ ಅಂತಂದರೆ ನಿಮ್ಮಲ್ಲಿರುವಂತಹ ಹಣಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೆಪ್ಟೆಂಬರ್ 16ರಿಂದ ನವೆಂಬರ್ 16ನೇ ತಾರೀಕಿನ ತನಕ ದಾಂಪತ್ಯ ಜೀವನದಲ್ಲೂ ಕೂಡ ಬಿರುಕುಗಳು ಉಂಟಾಗಬಹುದು. ಫೆಬ್ರವರಿ 12ರಿಂದ ಮಾರ್ಚ್ 14ರ ತನಕ ಕೂಡ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದೇ ಮಾತಲ್ಲಿ ಹೇಳಬೇಕು ಅನ್ನೋ ಥರ ಇದ್ದರೆ ಈ ವರ್ಷ ನಿಮಗೆ ಮಿಶ್ರ ಫಲ ಎನ್ನುವಂಥದ್ದಿದೆ. ಹಾಗಾಗಿ ಯಾರು ಕೂಡ ಆತ್ಮಸ್ಥೈರ್ಯ ಎನ್ನುವಂಥದ್ದನ್ನು ಕಳ್ಕೊಳ್ಬೇಡಿ. ಭಗವಂತನ ಆರಾಧನೆಯನ್ನು ಮಾಡಿ ನಿಮ್ಮ ಜಾತಕದಲ್ಲಿ ಏನು ದಶ ವರ್ಷ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕೆ ಅನುಸಾರವಾಗಿ